ನೀವೇನಾ ಫೋನ್ ಮಾಡಿದ್ದು? ಹೌದು ಸರ್, ರಾಘವ್ ಯಾವಾಗಿಂದ ನಾಪತ್ತೆ ಆಗಿದ್ದಾರೆ? ನಿನ್ನೆ ಬೆಳಗ್ಗೆಯಿಂದ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಮನೇಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದೀರಾ? ಯಾರೂ ಇಲ್ಲ, ನಾನು ರಾಘವ್ ಮಾತ್ರ. ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ರಾ? ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸರಿ, ನಿನ್ನೆ ಬೆಳಗ್ಗೆ ಏನೇನು ನಡೀತು ಅಂತ ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳಿ. ನಿನ್ನೆ ಅವ್ರ ಮನೆಯಿಂದ ಹೊರಡ್ಬೇಕಾದ್ರೆ ಒಂದು ಫೋನ್ ಕಾಲ್ ಬಂತು. ಕಾಫಿ. ಮತ್ತೆ ಕಾಫಿನಾ? ಕುಡಿತಾ ಇದ್ರೆ ಲೇಟ್ ಆಗತ್ತೆ ಭಾರ್ಗವಿ. ಆಹಾ, ಏನಪ್ಪ ಅಂತ ಅವಸರ? ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ ಅಂದ್ರೆ ಹೇಗೆ ಹೇಳಿ? ಆಯ್ತಪ್ಪ, ಕೊಡು. ಹಲೋ ರಾಘವ್, ಇನ್ನು ನಿನಗೆ ಉಳಿದಿರೋದು ಕೆಲವೇ ದಿನಗಳು ಮಾತ್ರ. ನಿನ್ನ ನಾನು ಕೊಲೆ ಮಾಡ್ತಾ ಬಿಡೋದಿಲ್ಲ. ಕಡೆ ದಿನಗಳನ್ನ ನೆನೆಸ್ತಾ ಇರು. ಸಾವು ನಿನ್ ಹಿಂದೆ ಇದೆ ಅಂತ ಜ್ಞಾಪಕ ಫೋನ್ ಮಾಡಿದೆ. ಬಾಯ್, ಹ್ಯಾವ್ ಎ ನೈಸ್ ಡೇ ರಾಘವ್. ಯಾಕ್ರಿ, ಏನಾಯ್ತು? ಯಾರ್ದು ಫೋನ್? ಯಾರ್ದೋ ಬೆದರಿಕೆ ಕಾಲ್ ಕಣೆ. ಒಂದು ವಾರದಿಂದ ಪುನಃ ಪುನಃ ಬರ್ತಾ ಇದೆ. ಏನಂತೆ? ನನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಏನು ಕೊಲೆನಾ? ಯಾರು? ನಿಮ್ಮನ್ನ ಯಾಕೆ ಕೊಲೆ ಮಾಡ್ತಾರಂತೆ? ಏನೋ ಗೊತ್ತಿಲ್ಲ ಕಣೆ, ತುಂಬಾ ಸೀರಿಯಸ್ ಆಗಿ ಹೆದರಿಸ್ತಾ ಇದ್ದಾನೆ. ಯಾರ ಜೊತೆ ಅದು ಜಗಳ ಆಡಿದ್ರಾ? ಇಲ್ಲ ಕಣೆ. ನೀವು ಯಾವುದಕ್ಕೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಯಾರೋ ಏನೋ ನಿಮ್ಗೇನಾದರೂ ಮಾಡಿಬಿಟ್ರೆ ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೋಡೋಣ, ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ಬರ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಬೇಡ ರೀ, ಇವತ್ತು ಮನೆಯಲ್ಲೇ ಇರಿ. ಅಯ್ಯೋ, ಇದಕ್ಕೆಲ್ಲ ಹೆದರ್ಕೊಂಡ್ರೆ ಆಗತ್ತಾ ಭಾರ್ಗವಿ? ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಹುಷಾರು. ಸರಿ, ನೀನು ಹುಷಾರಾಗಿರು. ಪರಿಚಯ ಇಲ್ದಿರೋರು ಮನೆ ಬಾಗ್ಲಿಗೆ ಬಂದರೆ ತೆಗಿಯೋಕೆ ಹೋಗ್ಬೇಡ ಅಲ್ಲ. ಹಾಗೆ ಹೇಳಿ ಹೋದವರು ಬರಲೇ ಇಲ್ಲ. ನಾನು ತುಂಬ ಹೊತ್ತು ಕಾದೆ. ರಾತ್ರಿ ಆದರೂ ಬರದೇ ಇದ್ದಾಗ ನನಗೆ ಭಯ ಆಯಿತು. ಕೊನೆಯದಾಗ ಅವ್ರ ಫೋನ್ ಯಾವಾಗ ಬಂದಿತ್ತು? ನಿನ್ನೆ ಮಧ್ಯಾಹ್ನ ಸುಮಾರು 2 ಗಂಟೆ ಇರ್ಬೋದು. ಏನಾದರೂ ವಿಶೇಷವಾಗಿ ಹೇಳಿದ್ರಾ? ಇಲ್ಲ, ಮಧ್ಯಾಹ್ನ ಊಟಕ್ಕೆ ಬರಲ್ಲ, ನೀನು ಊಟ ಮಾಡು ಅಂತ ಹೇಳಿದ್ರು ಅಷ್ಟೇ. ಯಾರೋ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರಲ್ವಾ? ಅದ್ರ ಬಗ್ಗೆ ನಿಮ್ಗೆ ಏನಾದರೂ ವಿಷಯ ಗೊತ್ತಿದ್ಯಾ? ಇಲ್ಲ, ಅವನು ಯಾರು, ಯಾಕೆ ಕೊಲೆ ಬೆದರಿಕೆ ಆಗ್ತಿದ್ದ ಅಂತ ಗೊತ್ತಿಲ್ಲ. ಸರಿ, ರಾಘವ್ದು ಫೋಟೋ ಮತ್ತು ಅವ್ರ ಫೋನ್ ನಂಬರ್ ತೊಗೊಂಡು ಬನ್ನಿ, ನಮಗೆ ಇನ್ವೆಸ್ಟಿಗೇಷನ್ ಬೇಕು. ಸರಿ ಸರ್, ತರ್ತೀನಿ. ಸರ್, ಇದು ರಾಘವ್ ಮೊಬೈಲ್ ಕಾಲ್ ಡೀಟೇಲ್ಸ್. ಬೆದರಿಕೆ ಕರೆಗಳು ಬಂದಿರೋದು ಯಾವ ನಂಬರ್ಗಳಿಂದ ಅಂತ ಗೊತ್ತಾಯ್ತಾ? ನೋಡಿ ಸರ್, ನೋಟ್ ಮಾಡಿದ್ದೀನಿ. ಎಲ್ಲ ಕಾಲ್ ಬಂದಿರೋದು ಕಾಯಿನ್ ಬೂತಿಂದ, ಅದು ಬೇರೆ ಬೇರೆ ಕಡೆಯಿಂದ. ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾ ಇದ್ದಾನೆ ಅಂದರೆ ಅವನು ಹಣಕ್ಕಾಗಿ ಬೆದರಿಕೆ ಆಗ್ತಿದ್ನಾ ಅಥವಾ ಬೇರೆ ಏನಾದರೂ ವಿಷಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ನ? ಹಣಕ್ಕೋಸ್ಕರ ಬೆದರಿಕೆ ಹಾಕೋ ಆಗಿದ್ರೆ ಕೊಲೆ ಯಾಕೆ ಮಾಡ್ತಿದ್ದ? ಕೊಲೆ ಮಾಡದಿದ್ರೆ ತಾನೇ ಅವನಿಗೆ ಲಾಭ. ದ್ಯಾಟ್ಸ್ ಟ್ರೂ. ಆದರೆ ಬೇರೆ ಯಾವುದೋ ದ್ವೇಷ ಕೂಡ ಇದ್ದಿರ್ಬೋದು. ಈ ರಿಯಲ್ ಎಸ್ಟೇಟ್ ವ್ಯವಹಾರ ಮೀಟರ್ ಬಡ್ಡಿ ತಂದೆ ಇದೇ ರೀತಿ ಎಂಡಾಗುತ್ತೆ. ಇಲ್ಲಿ ನ್ಯಾಯವಾಗಿ ವ್ಯವಹಾರ ಮಾಡೋರು ತುಂಬ ಕಡಿಮೆ. ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಘವ್ಗೆ ಬೇರೆ ಶತ್ರುಗಳಿರ್ಬೋದು ಅಂತೀರಾ? ಐ ಥಿಂಕ್ ಸೊ. ನಾವು ಇನ್ನೂ ಇದರಲ್ಲಿ ತುಂಬ ಡೀಪಾಗಿ ಹೋಗ್ಬೋದು. ಲೆಟ್ಸ್ ಗೋ. ತುಂಬ ಸತಿ ಕಾಲ್ ಮಾಡಿರೋದ್ರಿಂದ ಅವ್ನಿಗೆ ಎದುರಿಸೋ ಉದ್ದೇಶ ಇದ್ದಿರ್ಬೋದು. ಆದ್ರೆ ಈಗ ರಾಘವ್ ನಾಪತ್ತೆ ಆಗಿರೋದ್ರಿಂದ ಅವನ್ ಬರೀ ಹೆದರಿಸೋ ಉದ್ದೇಶದಿಂದ ಮಾತ್ರ ಕಾಲ್ ಮಾಡ್ತಿದ್ದ ಅಂತ ಹೇಳಕ್ಕಾಗೋದಿಲ್ಲ. ಭಾರ್ಗವಿ ಅವ್ರೆ, ಅವನೇನಾದ್ರು ದುಡ್ಡಿಗೆ ಡಿಮಾಂಡ್ ಮಾಡಿದ್ನಾ? ರಾಘವ್ ಇದ್ರ ಬಗ್ಗೆ ನಿಮ್ಗೇನು ಹೇಳಿಲ್ವಾ? ಅಂಥದ್ದೇನೂ ಇಲ್ಲ. ಕಾರಣ ಇಲ್ಲದೆ ಯಾರ್ಯಾರು ಕೊಲೆ ಬೆದರಿಕೆ ಹಾಕ್ತಾರೆ? ಒಂದು, ದುಡ್ಡುಗೋಸ್ಕರ ಬೆದರಿಕೆ ಹಾಕಿರ್ತಾರೆ, ಅಥವಾ ಏನಾದ್ರು ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಕಾಲ್ ಮಾಡಿರ್ಬೋದು. ಗಂಡ ಏನು ಬಿಸ್ನೆಸ್ ಮಾಡ್ತಿದ್ರು? ರಿಯಲ್
ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರು, ಜೊತೆಗೆ ಫೈನಾನ್ಸ್ ಕೂಡ ಮಾಡ್ತಾಯಿದ್ರು. ಓ, ಎರಡು ಅನುಮಾನ ಪಡುವಂಥ ವ್ಯವಹಾರಗಳೇ. ನನ್ಗನ್ಸುತ್ತೆ ಇದರ ಹಿನ್ನೆಲೆಯಲ್ಲೇ ಯಾರೋ ಬೆದರಿಕೆ ಹಾಕಿದ್ದಾರೆ. ಎಸ್, ರಾಘವಿಂದ ಯಾರಾದರೂ ದೊಡ್ಡ ಅಮೌಂಟ್ ಸಾಲ ತೊಗೊಂಡಿರೋರು ಗೊತ್ತಾ ನಿಮಗೆ? ಇಲ್ಲ, ಅವ್ರ ವ್ಯವಹಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಆಸಕ್ತಿನೂ ಇರಲಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಯಾರ ಜೊತೆ ಅದು ಜಗಳ ಆಗಿರ್ಬೋದಾ? ಹಲೋ, ವಾಟ್? ಓಕೆ, ಬರ್ತೀವಿ. ಏನಾಯ್ತು ಸರ್? ನಾವು ಇವಾಗಲೇ ಹೊರಡಬೇಕು. ನೀವು ಬನ್ನಿ ನಮ್ಮ ಜೊತೆ. ನನ್ನ ರಾಘವ್ಗೇನಾದ್ರು ಬನ್ನಿ ಸರ್, ನನ್ನ ರಾಘವ್ಗೇನಾದ್ರು ಕರ್ಕೊಂಡು ಬಂದಿದ್ದೀರಾ? ಹೇಳ್ತೀವಿ ಬನ್ನಿ. ರಾಘವೆಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ವಲ್ಲ ನೀವು? ಸರ್ ಪ್ಲೀಸ್ ಸರ್, ಇಲ್ಲೇನೆ ಕರ್ಕೊಂಡು ಬಂದ್ರಿ. ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ರಾಘವೆಲ್ಲಿ ಅಂತ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಸಮಾಧಾನ ಮಾಡ್ಕೊಳ್ಳಿ. ರಾಘವ್, ತಲೆಗೆ ಜ್ವರ ಹೊಡೆದಿದ್ದಾರೆ, ಅದರಿಂದಾನೇ ಪ್ರಾಣ ಹೋಗಿರ್ಬೇಕು. ಈ ಖಾಲಿ ಸೈಟಲ್ಲಿ ಬಾಡಿ ತಂದು ಹಾಕಿರೋದು ನೋಡಿದ್ರೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ. ಬಟ್ ರಾಘವ್ ಮನೆಯಿಂದ ಕೊನೆಯದಾಗಿ ಹೊರಟಿದ್ದು ಪೊಲೀಸ್ ಸ್ಟೇಷನ್ಗೆ. ಯಾರೋ ಬಲವಂತವಾಗಿ ಕರ್ಕೊಂಡ್ ಬಂದಿರ್ಬೇಕು. ಈ ಜಾಗ ನೋಡಿದ್ರೆ ಕೊಲೆಗಾರರು ಕೊಲೆ ಮಾಡೋದಕ್ಕೆ ಕರ್ಕೊಂಡು ಬರೋ ಜಾಗ ಥರ ಇಲ್ಲ. ರಾಘವ್ ತಾನಾಗೆ ಬಂದಿದ್ದಾನೆ. ಹಾಗಾದ್ರೆ ಯಾರೋ ಗೊತ್ತಿರೋರೇ ಕರ್ಸಿರ್ಬೇಕು. ಇರ್ಬೋದು. ಇಲ್ಲೋಡಿ, ಏನದು? ಯಾವ್ದು ಸೈಟ್ ಅಗ್ರಿಮೆಂಟ್ ಪೇಪರ್ ಇದ್ದಾಗಿದೆ, ಹರಿದಾಕಿದ್ದಾರೆ, ಫುಲ್ ಇಲ್ಲ. ಹೆಸರಿದೆಯಾ? ಹಾ ಇದೆ, ಸೆಕೆಂಡ್ ಪಾರ್ಟಿ ಅಂತಿದೆ. ಅಡ್ರೆಸ್? ಅಡ್ರೆಸ್ ಇಲ್ಲ, ಹರಿದೋಗಿದೆ. ಒಂದು ಪೀಸ್ ಇಲ್ಲಿದೆ ಅಂದರೆ ಇನ್ನೊಂದು ಪೀಸ್ ಇಲ್ಲೇ ಎಲ್ಲೋ ಇದೆ. ಸರ್ಚ್. ಸಿಕ್ತು. ಹಾ, ಇದ್ರಲ್ಲಿ ಅಡ್ರೆಸ್ ಇದೆ. ವೆರಿ ಗುಡ್. ಕೊಲೆ ಆಗಿರೋ ಜಾಗದಲ್ಲೇ ಅಗ್ರಿಮೆಂಟ್ ಕಾಪಿ ಸಿಕ್ಕಿದೆ ಅಂದರೆ ಈ ಕೊಲೆಗೂ ಈ ಪೇಪರ್ಗೂ ಸಂಬಂಧ ಇದೆ. ಯಾರಿದ್ದೀರಾ ಮನೆಯಲ್ಲಿ? ನೀವೇ ತಾರ ಅಲ್ವಾ? ಹೌದು, ನಾನೇ ತರ. ನೀವ್ಯಾರು? CID ಕರ್ನಾಟಕ. ನಮ್ಮನೆಗೆ ಬಂದ್ರಿ? ಕಾರಣ ಇದೆ. ನೀವೊಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ನಮ್ಗೆ ಗೊತ್ತಾಗಿದೆ. ಕೊಲೆನಾ? ಏನ್ ಹೇಳ್ತಿದ್ದೀರಿ ನೀವು? ಯಾರು ಕೊಲೆ? ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಆದರೆ ಮೊದಲು ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇತ್ತೀಚೆಗೆ ನೀವು ಒಂದು ಸೈಟ್ ಖರೀದಿ ಮಾಡಿದ್ರಿ, ನಿಜ ತಾನೇ? ನಿಜ. ನಮ್ಗೆ ಆ ಪೇಪರ್ ಸಿಕ್ಕಿದೆ. ಆ ಸೈಟ್ನ ನೀವು ಯಾರಿಂದ ಖರೀದಿ ಮಾಡಿದ್ರಿ?
ಇದಕ್ಕೂ ಆ ಕೊಲೆಗೂ ಸಂಬಂಧ ಇದೆ ಅನ್ನೋದೇ ನಮ್ಮ ಅನುಮಾನ. ಅದನ್ನ ಪರಿಹಾರ ಮಾಡಬೇಕಾದವರು ನೀವೇ. ಸತ್ಯ ಹೇಳಿ. ಹೇಳ್ತೀನಿ, ನಿಜ ಹೇಳ್ತೀನಿ. ನಾವು ಸೈಟ್ ತಗೊಂಡಿದ್ದು ನಿಜ. ಹಲೋ ಸರ್, ಹಾಯ್, ನಾನೇ ಬರುತ್ತೆ. ಗೊತ್ತಾಯ್ತು, ಬನ್ನಿ ಬನ್ನಿ ಕೂತ್ರು. ಸರ್, ಇವರು ತಾರಾ ಅಂತ. ನಮಸ್ಕಾರ. ನಮಸ್ಕಾರ. ನನಗೆ ತುಂಬ ಬೇಕಾದವರು. ಇವ್ರಿಗೆ ಸೈಟ್ ಬೇಕಿತ್ತು 40-60. ಖಂಡಿತ ಒಳ್ಳೆ ಏರಿಯಾದಲ್ಲೇ ಕೊಡಿಸ್ತೀನಿ. ಒಂದು 2-3 ರೆಡಿ ಇದೆ. ಸ್ವಲ್ಪ ಸಿಟಿಯಿಂದ ದೂರ ಇರ್ಲಿ, ಗೋಜು ಗೊದ್ದಲದಿಂದ ದೂರ ಇರಬೇಕು. ಹಾ, ಸಿಟಿಯಿಂದ ದೂರದಲ್ಲೇ ಇದೆ. ಅಲ್ಲಿ ನಿಮ್ ಎಲ್ಲ ಅನುಕೂಲಗಳು ಇದೆ. ನೈಸ್ ರೋಡು ಹತ್ರ ಬರುತ್ತೆ. ಲೀಗಲಿ ಏನು ತೊಂದರೆ ಇಲ್ಲ ತಾನೇ? ಅದ್ರ ಬಗ್ಗೆ ನೀವು ಯೋಚನೆನೇ ಮಾಡಬೇಡಿ. ಪೇಪರ್ಸ್ ಎಲ್ಲ ಪಕ್ಕಾ ಇದೆ. ನಾವು ಅಂಥದನ್ನೇ ವ್ಯವಹಾರ ಮಾಡೋದು. ಹಾಗಿದ್ರೆ ಓಕೆ. ಕಾಫಿ. ಹಾ, ಕೊಡು. ಇವರು ನನ್ನ ವೈಫ್. ಬರೀ ಜಾಗ ಇದೆ, ಸೈಟ್ ಎಲ್ರಿ ಇದೆ? ಅಯ್ಯಯ್ಯೋ, ಬರುತ್ತೆ ಮೇಡಮ್. BMRD ಅಪ್ರೂವಲ್ ಆಗಿದೆ. ಇಂಜಿನಿಯರ್ಸು ಲೇಔಟ್ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲೋಡಿ ಅಲ್ಲೋಡಿ, ಅಲ್ಲೆಲ್ಲ 30-40 ಜಾಗಗಳು ಬರುತ್ತೆ. ಅಲ್ಲಿ ಆ ಕಡೆ ಅಲ್ಲಿ ಅಲ್ಲೆಲ್ಲ 60-40 ಸೈಟ್ಗಳು. ಅಲ್ಲೇ ನಿಮ್ಮ ಸೈಟ್ ಬರೋದು. ಮೇಡಮ್, ಅಲ್ಲಿ ಕಾಣ್ತಿದ್ಯಲ್ಲ ಆ ಮರ, ಅಲ್ಲಿ ರಿಂಗ್ ರೋಡ್ ಬರುತ್ತೆ. ಆ ರಿಂಗ್ ರೋಡ್ ಏನಾದ್ರು ಬಂತು ಅಂತಂದ್ರೆ ನಿಮ್ಮ ಜಾಗಕ್ಕೆ ಬಂಗಾರದಂತ ಬೆಲೆ ಬರುತ್ತೆ. ಏನು ತುಂಬಾ ವರ್ಷಗಳಿಂದ ಸ್ವಂತದೊಂದು ಜಾಗ ಇರ್ಬೇಕಂತ ಆಸೆ ಇತ್ತು. ಆ ಕಾಲ ಈಗ ಕೂಡ ಬಂದಿದೆ ಅನ್ಸುತ್ತೆ. ಅದು ನಮ್ಮ ಸಮಾಧಾನಕ್ಕೆ ನಮ್ಮ ರೇಟಿಗೆ ಸಿಗುತ್ತೆ ಅಂದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್? ನಮ್ಮ ಕೆಲಸ ಅದು. ನೋಡಿ, ನಿಮ್ಮ ಪೇಪರ್ಸು ರೆಡಿ ಆಗಿದೆ. ಮುಂದಿನ ತಿಂಗಳು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ತಗೊಳ್ಳಿ. ನಿಮ್ ದುಡ್ಡು ಸರಿಯಾಗಿದ್ಯಾ ಒಂದ್ಸರಿ ಹೇಳ್ಸ್ಕೊಳ್ಳಿ. ಸರಿಯಾಗೇ ಇರುತ್ತೆ ಬಿಡಿ. ಆದಷ್ಟು ಬೇಗ ಮನೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ, ಮನೆ ಕಟ್ಟಬೇಕು. ಅಯ್ಯೋ, ನಿಮ್ಮ ಕೆಲಸ ಶುರು ಹಚ್ಕೊಳ್ಳಿ. ರಿಜಿಸ್ಟ್ರೇಷನ್ ಏನು ತನ್ನ ಪಾಡಿಗೆ ತಾನು ಆಗುತ್ತೆ. ಬೇರೆ ಯಾವ ತೊಂದರೆನೂ ಇರಲ್ಲ. ಭರತ್ ಹತ್ರ ಮಾತಾಡಿ ನಾನು ತಿಳಿಸ್ತೀನಿ ನಿಮ್ಗೆ. ತಾರಾ, ತಾರಾ, ತಾರಾ ಎಲ್ಲಿದ್ಯಾ? ಯಾಕೆ, ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಾ ಇದ್ಯಾ? ತಾರಾ, ಆ ಸೈಟ್ ಪೇಪರಲ್ಲಿ ಇಲ್ಲೇ ಇದೆ, ಕೊಡು. ಮೋಸ, ಬರೀ ಮೋಸ. ಇದು ಬೋಗಸ್ ಪೇಪರು. ನಾವು ತಗೊಳ್ತಾ ಇರೋ ಸೈಟು ಆಲ್ರೆಡಿ ಬೇರೆಯವ್ರಿಗೆ ಮಾರಾಟ ಆಗಿದೆ. ಏನು ಏನ್ ಹೇಳ್ತಾ ಇದ್ಯಾ? ಅದೇಗ್ ಸಾಧ್ಯ? ನನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದಾರಲ್ಲ. ಇದೇ ಸೈಟ್ಗೆ ಇನ್ನೂ ಇಬ್ಬರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ. ನನಗೆ ಮೊದಲೇ ಅನುಮಾನ ಇತ್ತು. ಅಂದ್ರೆ ಆ ಸೈಟ್ ನಮಗೆ ಸಿಗೋದಿಲ್ವಾ? ಸೈಟ್ ಇರಲಿ, ಕೊಟ್ಟರೆ ದುಡ್ಡು ವಾಪಸ್ ಬರುತ್ತೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ನಾನು ರಾಘವ್ ಹತ್ರ ಮಾತಾಡ್ತೀನಿ. ಅವನೇ ತಾನೇ ನಮಗೆ ಸೈಟ್ ಕೊಡಿಸಿದ್ದು. ಅವನೇ ಎಲ್ಲ ಸರಿ ಮಾಡಬೇಕು. ಇಲ್ಲಾಂದರೆ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರ ಏಜೆಂಟ್ ಅಷ್ಟೇ, ಅವ್ರೇನು ಮಾಡ್ತಾರೆ? ನೀನೇನು ಅವನ ಪರವಾಗಿ ಮಾತಾಡ್ತಾ ಇದೆಯಲ್ಲ? ಕಮಿಷನ್ ತೊಗೊಂಡು ಸುಮ್ಮನೆ ಇದ್ರೆ ಆಗೋಯ್ತಾ? ನಮಗೆ ಸೈಟ್ ಓನರ್ ಯಾರು ಅಂತ ಗೊತ್ತೇ ಇಲ್ಲ. ಅಂದಮೇಲೆ ಅವನೇ ನಮಗೆ ನ್ಯಾಯ ಕೊಡಿಸ್ಬೇಕು. ಒಟ್ಟಿನಲ್ಲಿ ನಾವು ಸೈಟ್ ತೊಗೊಂಡು ಮೋಸ ಹೋದ್ವಿ ಅನ್ಸುತ್ತೆ ಅಲ್ವಾ? ತಾರಾ, ನೀನೇನು ಯೋಚನೆ ಮಾಡಬೇಡ. ನಿನಗೆ ಸೈಟ್ ಕೊಡಿಸೋ ಜವಾಬ್ದಾರಿ ನಂದು. ಇದಕ್ಕೆ ನಾನೇನಾದರೂ ಮಾಡೇ ಮಾಡ್ತೀನಿ. ನೀವು ಮತ್ತೆ ಫೋನ್ ಮಾಡಲಿಲ್ವಾ? ಭರತ್ ರಾಘವನ್ನ ಮೀಟ್ ಮಾಡಿದ್ರಂತ? ಗೊತ್ತಿಲ್ಲ, ಫೋನ್ ಮಾಡಿದೆ, ಅವನೇನು ಹೇಳಿಲ್ಲ. ಕೇಳಿದಕ್ಕೆ ಬಂದು ಹೇಳ್ತೀನಿ ಅಂದ. ಆದ್ರೆ ನೀವ್ ಹೇಳೋ ಪ್ರಕಾರ ರಾಘವ್ನನ್ನ ಕೊಲೆ ಮಾಡೋದಕ್ಕೆ ಭರತ್ಗೆ ಸ್ಟ್ರಾಂಗ್ ಮೋಟಿವ್ ಇದೆ ಅಂತಾಯ್ತು. ಇಲ್ಲ, ಭರತ್ ಕೊಲೆ ಮಾಡಿಲ್ಲ. ಭರತೇ ಕೊಲೆ ಮಾಡ್ತಾನೆ. ಸೈಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಕ್ಕೆ ಕೊಲೆ ಮಾಡಿರ್ಬೋದಲ್ವಾ? ಇಲ್ಲ, ಭರತ್ ಅಂತವನಲ್ಲ. ಹೌದು, ನಿಮ್ಗೂ ಭರತ್ಗೂ ಏನ್ ಸಂಬಂಧ? ಹೇಳಿ, ಏನ್ ಸಂಬಂಧ? ಏನೂ ಇಲ್ಲ, ಅವ್ನು ನನ್ನ ವೆಲ್ ವಿಷರ್ ಅಷ್ಟೇ. ಕೊಲೆಗೆ ಮುಖ್ಯ ಆಗದೆ ಹೋದರೆ ನಿಮ್ಮ ಸಂಬಂಧ ಏನು ಅನ್ನೋದು ನಮಗೂ ಮುಖ್ಯ ಅಲ್ಲ. ನಾವು ಭರತ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಅವ್ರ ಮನೆ ಎಲ್ಲಿ ಅಂತ ಗೊತ್ತು ತಾನೆ? ಗೊತ್ತು.
ಮುಗಿಸಿ ಎಲ್ಗೂ ಹೊರಡ್ತಿದ್ದೀರಾ? ಹೌದು, ನನಗೇನೋ ಕೆಲಸ ಇದೆ, ಬರೋದಕ್ಕೆ 1 ವಾರ ಆಗುತ್ತೆ. 1 ವಾರ ಆಗತ್ತಾ? 1 ವಾರ ಹೋಗೋವಂಥದ್ದು ಗನಂದಾರಿ ಕೆಲಸ ಯಾವುದು? ಏನೋ ಇದೆ, ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳೋದಕ್ಕಾಗುತ್ತಾ? ಗೊತ್ತು ರೀ, ನನ್ಗೆ ಗೊತ್ತು. ನೀವು ಆ ಮಿಟಕಿಲಾಡಿ ಜೊತೆ ಎಲ್ಲ ಹೋಗ್ತಿದ್ದೀರಾ ಅಂತ. ಪ್ರತಿ ವಿಷಯಕ್ಕೂ ತಾರನ್ನ ಹೇಳಿಬೇಡ. ನಾನೇ ನಡೀತಿದ್ದೀನಿ, ನೀವೇ ತಾನೇ ಅವಳು ಹೆಸರು ಹೇಳ್ತಾ ಇರೋದು. ನೋಡು, ಏನೇನೋ ಮಾತಾಡಿ ನನ್ನ ಮನಸ್ಸನ್ನ ಕೆಡಿಸ್ಬೇಡ. ಮನಸ್ಸು ಕೆಡಿಸ್ತಿರೋದು ನೀವು ಕಣ್ರಿ, ನೀವು ಅವಳಿಗೆ ಇನ್ನೂ ಸೈಟ್ ಕೊಡಿಸ್ತಿದ್ದೀರಂತೆ, ನಿಜನಾ? ಏನಾಗಿದೆ ನಿನಗೆ? ನಾನೇ ಅವಳಿಗೆ ಸೈಟ್ ಕೊಡಿಸ್ತೆ. ನೋಡು, ನಾನು ಮೊದಲೇ ಟೆನ್ಷನ್ ಇದ್ದೀನಿ. ಏನೇನೋ ಮಾತಾಡಿ ಇನ್ನೂ ಟೆನ್ಷನ್ ಕೊಡ್ಬೇಡ, ನಾನು ಹೋಗ್ಬೇಕು. ರೀ ರೀ ಭರತ್ ಕುಮಾರ್ ಎಲ್ಲೋ ಹೊರಟಿರೋ ಆಗಿದೆ. ನೀವ್ಯಾರು? CI. CID ನಾ? ಹೌದು, ನಾವು ಬಂದಿದ್ದು ನಿಮ್ಗೆ ತೊಂದರೆ ಆಯಿತು ಅನ್ಸುತ್ತೆ. ಹೌದೌದು, ನಾನು ಬಿಸ್ನೆಸ್ ಟೂರ್ ಹೋಗ್ತಾ ಇದ್ದೇನೆ. ನನಗೆ ಈಗಾಗಲೇ ಟೈಮ್ ಆಗಿದೆ, ನಾನು ಹೋಗ್ಬೇಕು. ಆದ್ರೆ ನಾವು ನಿಮ್ ಜೊತೆ ಮುಖ್ಯವಾಗಿ ಬಿಸ್ನೆಸ್ ಮಾತಾಡೋದಕ್ಕೆ ಬಂದಿರೋದು. ನೀವು ನಿಮ್ಮ ಈ ಬಿಸ್ನೆಸ್ ಟೂರ್ನ ಕ್ಯಾನ್ಸಲ್ ಮಾಡಲೇಬೇಕಾಗತ್ತೆ. ಯಾಕೆ? ಯಾಕಂದ್ರೆ ರಾಘವ್ ಕೊಲೆ ಆಗಿದೆ. ರಾಘವ್ ಯಾರು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವು ಇತ್ತೀಚೆಗೆ ರಾಘವ್ ಹತ್ರ ಒಂದು ಸೈಟ್ ಖರೀದಿ ಮಾಡಿದ್ದು ನಿಜ ತಾನೆ? ಇವರು ನನ್ನ ವೈಫು ಇಂದ್ರಾ ಅಂತ. ಓ, ವೈಫ್. ನೀವು ಸೈಟ್ ಕೊಡ್ಸಿದ್ರಲ್ಲ ತಾರಾ, ಅವ್ರೇನಾಗ್ಬೇಕು? ಏನಾಗಬೇಕು? ಏನಿಲ್ವಲ್ಲ, ಹೀಗೆ ಪರಿಚಯ. ಸೈಟ್ ತಗೋಬೇಕು ಅಂದ್ರು, ಹೆಲ್ಪ್ ಮಾಡಿದೆ. ತಪ್ಪಾ? ತಪ್ಪೇನಿಲ್ಲ, ಆದರೆ ಸೈಟ್ ಕೊಡ್ಸೋದಕ್ಕೋಸ್ಕರ ಕೊಲೆ ಮಾಡಿದ್ರೆ ಅದು ತಪ್ಪು. ಕೊಲೆನಾ? ಯಾರು ಕೊಲೆ? ಯಾರು ಮಾಡಿದ್ದು? ನಮ್ಗೆಲ್ಲ ಗೊತ್ತಿದೆ ಮಿಸ್ಟರ್ ಭರತ್. ನಿಮ್ಗೆ ಸೈಟ್ ವಿಷಯದಲ್ಲಿ ಮೋಸ ಆಗಿತ್ತು. ಆ ಮೋಸಕ್ಕೆ ಕಾರಣ ರಾಘವ್ ಅನ್ನೋ ಕೋಪ ಕೂಡ ಇತ್ತು. ನೀವು ಇದೇ ಕಾರಣಕ್ಕೆ ರಾಘವ್ ಜೊತೆ ಜಗಳ ಆಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ ಹೋಗಿದ್ರಿ. ಆ ನಂತರ ರಾಘವ್ ಕೊಲೆ ಆಗಿದೆ. ಇಲ್ಲ, ನಾನು ಕೊಲೆ ಮಾಡಿಲ್ಲ. ಅಂದ್ರೆ ನೀವು ರಾಘವ್ನ ಭೇಟಿ ಆಗೇ ಇಲ್ವಾ? ಅದು ಅದು ಭೇಟಿ ಆಗಿದ್ದೆ. ಬರಬೇಕು. ತುಂಬಾ ಒಳ್ಳೆ ಜನ ಅಂದ್ಕೊಂಡು ನಿಮ್ಮ ಹತ್ರ ಬಂದಿದ್ದಕ್ಕೆ ನನ್ನ ತಲೆ ಮೇಲೆ ಚಪ್ಪೆ ಕಲ್ಲು ಎಳ್ಬಿಟ್ರಲ್ಲ. ನೋಡಿ, ನಾನು ಆ ಥರ ವ್ಯವಹಾರ ಮಾಡೋನಲ್ಲ. ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ನನಗೆ ಪತ್ರಿ, ನಿಮ್ಮಂಥವ್ರು ಮಾಡೋದೇ ಹೀಗೆ. ಯಾರ್ದೋ ಜಾಗನ ಅವ್ರಿಗೆ ಗೊತ್ತಿಲ್ಲದೆ ಇನ್ನೆರಡೋ ಮಾಡ್ತೀರಾ, ಅದು ಒಬ್ಬೊಬ್ರಿಗಲ್ಲ. ನೋಡಿ ಭರತ್, ನಾನು ಜಾಗ ತಗೊಂಡು ಮಾಡ್ತೀನಿ ನಿಜ, ಆದ್ರೆ ಒಂದೇ ಜಾಗನ ಇಬ್ಬಿಬ್ಬರಿಗೆ ಮಾಡೋನಲ್ಲ. ಈಗ ಏನಾಗಿದೆ ಮತ್ತೆ? ಇನ್ನು ಇಬ್ರು ಈ ಜಾಗನ ನಂದು ಅಂತ ಹೇಳ್ತಾ ಇದಾರಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನನ್ಗೆ ಈ ಜಾಗ ಕೊಟ್ಟರೆ ಬೇರೆ ಇನ್ಯಾರಿಗೋ ಮಾರಿರ್ಬೇಕು. ಅವ್ರನ್ನೂ ಬರೋದಕ್ಕೆ ಹೇಳಿದ್ದೀನಿ. ಅವ್ರ ಎದುರಿಗೆ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ, ಸರಿನಾ? ಏನ್ರಿ ಕ್ಲಿಯರ್ ಮಾಡೋದು? ಈ ಪೇಪರೇ ಸುಳ್ಳು. ನಾನು ಲಾಯರ್ ಹತ್ರ ವಿಚಾರಿಸ್ದೆ, ಇದಕ್ಕೆ ಯಾವ ಬೆಲೆನೂ ಇಲ್ಲ. ತಗೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ ಭರತ್, ನಿಮಗೆ ಮೋಸ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರಿ, ಆಗಿದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡಿ. ನನ್ನ ಹತ್ರ ದುಡ್ಡಿಲ್ಲ. ಆ್ಯಕ್ಚುಲಿ ನಾನು ಅಡ್ವಾನ್ಸ್ ಮಾಡಿ ನನ್ನ ಹೆಸರಿಗೆ ಮಾಡ್ಕೊಂಡಿರ್ತೀನಿ. ಸೇಲ್ ಆಗ್ತಿದ್ದ ಹಾಗೆ ನನ್ನ ಲಾಭ ಇಟ್ಕೊಂಡು ಓನರಿಗೆ ಕೊಟ್ಬಿಡ್ತೀನಿ. ಅವ್ರು ದುಡ್ಡು ಕೊಡ್ತಾರೇನ್ರಿ? ಕೊಡದೇ ಇದ್ರೆ ಏನು ಮಾಡೋದು? ಅವ್ರನ್ನೇ ಬರೋದಕ್ಕೆ ಹೇಳಿದ್ದೀನಿ, ಬರ್ತಾರೆ, ಮಾತಾಡೋಣ. ಎಲ್ರಿ ಬರ್ತಾರೆ? ಬರೋರಾಗಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು. ನೋಡಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಒಂದು ಲಿಟಿಗೇಷನ್ನ ಕ್ಲಿಯರ್ ಮಾಡಿಕೊಡಿ, ಇಲ್ಲ ನನ್ನ ದುಡ್ಡನ್ನ ನಾಳೆನೇ ವಾಪಸ್ ಕೊಟ್ಬಿಡಿ. ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಭರತ್ ಭರತ್ ಕೋಪದಲ್ಲೋಗಿ ಜಗಳ ಮಾಡಿದ ನಿಜ, ಆದರೆ ಕೊಲೆ ಮಾಡೋ ಯೋಚನೆ ಕೂಡ ಮಾಡಿಲ್ಲ. ಬಟ್ ನಿಮ್ಮನ್ನ ಅಲ್ಲಿಗೆ ರಾಘವ್ ಕರೆಸಿದ್ದು ಸೈಟ್ ಓನರ್ ಜಯರಾಮ್ನ ಮೀಟ್ ಮಾಡಿಸ್ತೀನಿ ಅಂತ ತಾನೆ? ಹೌದು, ಆದರೆ ಅವ್ನು ಬರಲೇ ಇಲ್ಲ. ಬರ್ತಾರೆ ಅನ್ನೋ ನಂಬಿಕೆನೂ ನನಗಿರಲಿಲ್ಲ.
ಅವರೆಲ್ಲ ಸೇರಿ ನಾಟಕ ಆಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸೈಟ್ ಹತ್ರ ಹೋಗಿ ಬಂದ್ಮೇಲೆ ಜಯರಾಮ್ ಏನಾದ್ರು ಬಂದಿದ್ನಾ? ಮತ್ತೆ ರಾಘವ್ ಏನಾದ್ರು ನಿಮ್ಗೆ ಕಾಲ್ ಮಾಡಿದ್ನಾ? ಗೊತ್ತಿಲ್ಲ. ರಾಘವ್ ನನಗೆ ಮತ್ತೆ ಕಾಲ್ ಮಾಡಲಿಲ್ಲ. ಜಯರಾಮು ಮತ್ತೆ ಅಲ್ಲಿಗೆ ಬಂದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಯಾರೋ ಬಂದಿರಬೇಕಲ್ಲ. ರಾಘವ್ ಕೊಲೆ ಅಲ್ಲೇ ನಡೆದಿದೆ ಅಂದರೆ ಆ ಜಾಗಕ್ಕೆ ಸಂಬಂಧಪಟ್ಟವ್ರು ಯಾರೋ ಬಂದಿರಬೇಕು. ಸರ್, ಆ ಸೈಟು ಇಬ್ರಿಗೆ ಮಾರಾಟ ಆಗಿದೆ. ಅದರಲ್ಲೇ ಯಾರೋ ಒಬ್ರು ಬಂದಿರಬೇಕು. ನೀವು ಜಯರಾಮ್ನ ಮೊದಲು ಭೇಟಿಯಾಗಿದ್ರಾ? ಹೌದು, ರಾಘವ್ನ ಒಂದ್ಸಲ ಹೋಟ್ಲಲ್ಲಿ ಮೀಟ್ ಮಾಡಿದ್ದೆ. ನಮಗೆ ಜಯರಾಮ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಸಿಗುತ್ತೋ ಎಲ್ಲ ಕಲೆಕ್ಟ್ ಮಾಡಿಕೊಡಿ. ಸರಿ. ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡು ಹೇಳಿ. ಜಯರಾಮ್ ಬಗ್ಗೆ ರಾಘವ್ ಯಾವತ್ತೂ ಏನು ಹೇಳಿಲ್ವಾ? ನನಗೆ ನೆನಪಿಲ್ಲ. ರಾಘವ್ ನನ್ನ ಹತ್ರ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಆದರೆ ಯಾವಾಗಲೂ ಒಂದೆರಡು ಸಲ ಜಯರಾಮ್ ಹತ್ರ ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ ಹೇಳಿದ ನೆನಪು. ದುಡ್ಡು ತರಬೇಕು ಅಂದ್ರೆ ಸಾಲ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರಾ ಅಥವಾ ಕೊಟ್ಟಿರೋ ಸಾಲನ ವಾಪಸ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರಾ? ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಜಯರಾಮ್ ಮತ್ತೆ ರಾಘವ್ ಮಧ್ಯ ರಿಯಲ್ ಎಸ್ಟೇಟ್ ವ್ಯವಹಾರ ಅಲ್ಲದೆ ಹಣದ ವ್ಯವಹಾರ ಕೂಡ ಇದೆ ಅಂತ ಆಯ್ತು. ರಾಘವ್ ಅವ್ರದ್ದು ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಎಲ್ಲಿ ಇಟ್ಟಿದ್ದಾರೆ? ನಾವು ಅದನ್ನು ನೋಡಬೇಕು. ಬನ್ನಿ ತೋರಿಸ್ತೀನಿ. ಈ ರಾಘವ್ ಬಗ್ಗೆ ಹೇಳಿದ್ದು ತಾರಾ. ಅವಳ ಫ್ರೆಂಡ್ಗೂ ಇವ್ರು ಸೈಟ್ ಕೊಡಿಸಿದ್ದಾರೆ. ಆದರೆ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಪ್ರಾಬ್ಲಮ್ ಇರೋದು ರಾಘವ್ ಹತ್ರ ಅಲ್ಲ, ರಾಘವ್ ಈ ಜಾಗ ಕೊಟ್ಟಿರೋ ಜಯರಾಮ್ ಹತ್ರ. ಅವನ್ ಸಿಕ್ಕಿದ್ರೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ನೈನಾ, ಜಯರಾಮ್ದು ಮೊಬೈಲ್ ನಂಬರ್ ಸಿಕ್ತಾ? ಹಾ ಸರ್, ಸಿಕ್ತು. ಅದು ಸ್ವಿಚ್ ಆಫ್ ಬರ್ತಿದೆ. ಕೊಡಿ ಇಲ್ಲಿ. ಎಸ್, ಸ್ವಿಚ್ ಆಫ್ ಮಾಡಿದ್ದಾನೆ. ಬೇಕು ಅಂತಾನೆ ಆಫ್ ಮಾಡಿದ್ದಾನೆ ಅಂದರೆ ಈ ಕೊಲೆ ಅವನೇ ಮಾಡಿರ್ಬೋದು. ನೈನಾ, ಈ ನಂಬರ್ ತಗೊಳ್ಳಿ. ಕಾಲ್ ಡೀಟೇಲ್ಸ್, ನೆಟ್ವರ್ಕ್ ಡೀಟೇಲ್ಸ್ ಮತ್ತು ಅವನ ಅಡ್ರೆಸ್ ಕಲೆಕ್ಟ್ ಮಾಡಿ. ಸರಿ ಸರ್. ಹಲೋ, ಹೌದಾ? ಸರಿ ಸರಿ, ಈಗಲೇ ಬರ್ತೀರಿ. ಯಾಕೆ, ಏನಾಯ್ತು? ಯಾರು ಫೋನ್ ಮಾಡಿದ್ದು? ತಾರಾ ಫೋನ್ ಮಾಡಿದ್ಲು. ಜಯರಾಮು ತಾರಾ ಮನೆಗೆ ಹೋಗಿ ಸೈಟ್ನ ವಾಪಸ್ ಬರ್ಕೊಡು ಅಂತ ರೌಡಿಗಳನ್ನ ಕರ್ಕೊಂಡೋಗಿ ಗಲಾಟೆ ಮಾಡ್ತಾ ಇದ್ದಾನಂತೆ. ಫೋನ್ ಮಾಡಿ, ನಡೀರಿ ಹೋಗೋಣ. ತಾರಾ, ತಾರಾ, ತಾರಾ. ಸರ್, ಕಾಣಿಸ್ತಾ ಇಲ್ಲ. ಆ ಜಯರಾಮ ಏನೋ ಮಾಡಿರ್ಬೇಕು. ಸರಿಯಾಗಿ ನೋಡಿ ಎಲ್ಲ ಕಡೆ. ಸರ್, ತಾರಾ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಈಗೇನು ಸರ್ ಮಾಡೋದು? ತಾರ ನಂಬರ್ ಕಾಲ್ ಮಾಡಿ. ಸರ್, ನಾಟ್ ರೀಚಬಲ್ ಬರ್ತಾ ಇದೆ. ಸರ್, ಆ ಜಯರಾಮ ಕಿಡ್ನಾಪ್ ಮಾಡಿರೋದು. ಕೊಲೆ ಮಾಡಿದ್ರೆ ಏನು ಸರ್ ಮಾಡೋದು? ಜಯರಾಮ್ ಯಾಕೆ ತಾರನ್ ಟಾರ್ಗೆಟ್ ಮಾಡ್ತಾನೆ? ಅದರಿಂದ ಅವನೇನು ಲಾಭ? ತಾರೆ ಹೆಸರಿಗೂ ಸೈಟ್ ರಿಜಿಸ್ಟ್ರೇಷನ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಏನೋ ಹೇಳಕ್ ಬಂದಿರ್ಬೇಕು. ಈ ಜಯರಾಮ್ ಹಿಂದೆ ಇಟ್ಕೊಂಡು ಭಾಳ ಆಟ ಆಡ್ತಾ ಇದ್ದಾನೆ. ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು. ಎಲ್ಲಿದ್ದೀರೋ? ಹುಷಾರು, ಅನುಮಾನ ಬರದೇ ಇರೋ ಹಾಗೆ ಓಡಾಡಿ. ಏನೇ ವಿಷಯ ಇದ್ರೂ ಈ ನಂಬರ್ಗೆ ಕಾಲ್ ಮಾಡಿ. ಮ್ಯಾಟ್ರು ಸೀರಿಯಸ್ ಆಗಿದೆ. ಹಾಂ, ನನ್ನ ಜಾಗನ CID ಅಲ್ಲ, CBI ಬಂದರೂ ನನ್ನ ಹಿಡಿಯೋಕ್ಕಾಗೋದಿಲ್ಲ. ಯಾವುದಕ್ಕೂ ನೀವು ಹುಷಾರಾಗಿರಿ. ತಿಳಿತಾ? ಹ್ಯಾಂಡ್ಸ್ ಅಪ್. ಯಾರು ಯಾರು? CID ಕರ್ನಾಟಕ. ನೀನು ತಪ್ಪು ಮಾಡಿದ್ಮೇಲೆ ತಪ್ಪಿಸ್ಕೊಳ್ಬೇಕು ಅಂದರೆ ಈ ಲೋಕನೇ ಬಿಡಬೇಕಾಗತ್ತೆ. ಈ ಭೂಮಿ ಮೇಲೆ ಎಲ್ಲೇ ಹೋದ್ರೂ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಏನು ಏನಾಗಿ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ನೀನು ಸಿಮ್ ಚೇಂಜ್ ಮಾಡಿದೆ, ಆದರೆ ನೀನು ಮೊಬೈಲ್ ಚೇಂಜ್ ಮಾಡಲಿಲ್ಲ. ನಿನ್ನ ಮೊಬೈಲ್ IMEI ನಂಬರ್ ನಮ್ಗೆ ಗೊತ್ತಾದ್ಮೇಲೆ ನೀನು 100 ಸಿಮ್ ಚೇಂಜ್ ಮಾಡಿದ್ರು ನೀನಿರೋ ಜಾಗ ನಮ್ಗೆ ಗೊತ್ತಾಗದೇ ಇರೋದಿಲ್ಲ. ತಾರೆ ಎಲ್ಲಿ? ಅವಳನ್ನ ಕೊಲೆ ಮಾಡಿದ್ಯಾ ಹೇಗೆ? ಕೊಲೆನಾ? ಹೇಳ್ತಾ ಇಲ್ಲ, ಶೂಟ್ ಮಾಡಲಾ? ಅಲ್ಲಿದ್ದಾನೆ. ಏನಾ ಮೂವ್.
ತೊಂದರೆ ಆಗಿಲ್ಲ ತಾನೆ? ಇದ್ದೀರಿ. ಸೈಟ್ನಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆಗ ನೀನು ಊರಿಗೆಲ್ಲ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಆದರೆ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮರ್ಯಾದೆ 3 ಕಾಸಿಗಿಲ್ದಂಗೆ ಆಗೋಯ್ತು. ರಾಘವ, ಈ ವ್ಯವಹಾರದಲ್ಲಿ ಇದೆಲ್ಲ ಇದ್ದಿದ್ದೆ. ಮಣ್ಣು ಯಾರಿಗೆ ಋಣ ಇರುತ್ತೋ ಅವ್ರಿಗೆ ಸೇರೋದು. ನಾವೆಲ್ಲ ನೆಪ ಅಷ್ಟೇ. ಅವಕಾಶ ಸಿಕ್ಕಾಗ ಒಂದಷ್ಟು ದುಡ್ಡು ಮಾಡ್ಕೊಂಡು ಬಿಡ್ಬೇಕಷ್ಟೇ ಅಲ್ವೋ? ಆ ಸೈಟನ್ನ ಬೇರೆ ಯಾರಿಗೋ ಮಾರಿದ್ಯಂತೆ. ನಾನೇನ್ ಮಾಡ್ಲು? ಮೊದಲೇ ಅದು ಲಿಟಿಗೇಷನ್ ಜಾಗ. ಯಾರು ಯಾರ್ಯಾರಿಗೆ ಮಾರಾಟ ಮಾಡಿದಾರೋ ಬೇಕಾದವರು ಕೋರ್ಟಿಗೆ ಹೋಗ್ತಾರೆ. ನಿನ್ಗೆ ಕಮಿಷನ್ ಬಂದಿದೆ ತಾನೇ, ಸುಮ್ಮನಿದ್ ಬಿಡು. ಆದ್ರೆ ಅವ್ರು ಸುಮ್ಮನೆ ಇರ್ಬೇಕಲ್ವಾ? ಯಾರೇನ್ ಮಾಡ್ತಾರೋ? ನಾನಿಲ್ವಾ? ನೋಡ್ಕೋತೀನಿ ಬಿಡು. ಅಲ್ವೋ? ಅನ್ಯಾಯ ಮಾಡಿ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ಯಲ್ವೋ? ಅದಕ್ಕೆ ಬೆಲೆ ಕಣಲ್ಲಿ. ಇಲ್ಲ ಅಂದ್ರೆ ಜನ ನಮ್ಮನ್ನ ತುಳಿದು ಹಾಕ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ಏನೂ ಆಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ಸೈಟ್ ಹತ್ರ ಬಾ, ಅವ್ರನ್ನೂ ಕರೆಸ್ತೀನಿ. ಅದೇನು ಹೇಳ್ತೀಯ ನೀನೇ ಹೇಳ್ಬಿಡು. ಅಷ್ಟೇ ತಾನೇ? ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಖಂಡಿತ ಬರ್ತೀಯ ತಾನೆ? ಬರ್ತೀನೋ. ನೋಡಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಒಂದು ಲಿಟಿಗೇಷನ್ನ ಕ್ಲಿಯರ್ ಮಾಡಿಕೊಡಿ, ಇಲ್ಲ ನನ್ನ ದುಡ್ಡನ್ನ ನಾಳೆನೇ ವಾಪಸ್ ಕೊಟ್ಬಿಡಿ. ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಭರತ್ 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 ಜಯರಾಮ್, ಯಾಕೋ ಹಿಂಗ್ ಮಾಡ್ತಿದ್ಯಾ? ನಿನ್ನಿಂದಾಗಿ ನಾನು ಸಾಯ್ಬೇಕಾ? ಯಾಕೋ ಇಷ್ಟೊಂದು ಟೆನ್ಷನ್ ಆಗ್ತೀಯಾ? ಏನಾಯ್ತು? 60 ಲಕ್ಷ ಕೊಟ್ಟವನು ಸುಮ್ಮನೆ ಬಿಡ್ತಾನೇನೋ? ನೀನ್ ಬೇರೆ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟೆ. ಅವ್ನು ನನಗೆ ವಾರ್ನ್ ಮಾಡಿ ಹೋದ. ನಿನ್ನಿಂದಾಗಿ ನಾನು ಪ್ರಾಣ ಕಳ್ಕೋಬೇಕಾ? ಏಯ್, ಏನೋ ನನ್ನಿಂದ ಅಂತ ಪದೇ ಪದೇ ಹೇಳ್ತಾ ಇದೀಯಾ? ಇಷ್ಟು ದಿವಸ ಲಕ್ಷಗಟ್ಲೆ ಲಾಭ ತಗೊಳ್ಳುವಾಗ ಚೆನ್ನಾಗಿತ್ತ? ಆಗ ನನ್ನಿಂದ ಅಂತ ಬರಲೇ ಇಲ್ಲ ನಿನ್ ಬಾಯಲ್ಲಿ. ಈಗ ತಗಲಾಕೊಂಡಿದ್ಯಾ? ಅದಕ್ಕೆ ನಾನ್ ಕಾರಣನಾ? ಅಷ್ಟಿದ್ರೆ ಈ ಸೈಟ್ ಪೇಪರ್ನ ಲಾಯರ್ ತೋರಿಸಿ ಮಾರಾಟ ಮಾಡಬೇಕಾಗಿತ್ತು. ನಿನ್ನ ನಾನು ನಂಬಿದ್ದೆ ಕಣ. ನೀನಿಂತ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಹೇಳೋ ಹೇಳೋ, ಇಂಥ ಸುಳ್ಳು ಪತ್ರನ ಇನ್ನೂ ಎಷ್ಟು ರೆಡಿ ಮಾಡಿದ್ಯಾ? ಹೇಳೋ. ಪತ್ರನೇ ಇಲ್ಲ. ಈಗೇನ್ ಮಾಡ್ಕೋತೀಯೋ ಮಾಡ್ಕೋ. ನಿನ್ನ ಸುಮ್ಮನೆ ಬಿಡಲ್ಲ ಕಣ, ಸುಮ್ಮನೆ ಬಿಡಲ್ಲ. ಬಿಡಲ್ಲ ಕಣ ನಿನ್ನ. ನನಗೆ ಮೋಸ ಮಾಡ್ತೀಯ? ನನ್ನ ಮಾತು ಕೇಳು. ಬೇಡಕ್ಕೆ ಮೋಸ ಮಾಡ್ತೀಯ? ನಿನ್ನ ನನ್ನ ಮಾತು ಕೇಳ. ನನಗೆ ಮೋಸ ಮಾಡ್ತೀಯ ನೀನು? ನೀನು ಹುಟ್ಟಲಿಲ್ಲ ಅಂತ ಅನ್ಸ್ಬಿಡ್ತೀನಿ.
ನೀನು ಅವನಿಗೆ ಮೋಸ ಮಾಡಿದ್ದು ಅಲ್ಲದೆ ಕೊಲೆ ಮಾಡಿದೆ. ಇಲ್ಲ ಇಲ್ಲ, ನಾನು ಅವನ್ನ ಕೊಲೆ ಮಾಡಿಲ್ಲ. ಏನು ಕೊಲೆ ಮಾಡ್ಲಿಲ್ವಾ? ಈಗ ತಾನೇ ಅವ್ನು ತಲೆ ಕೊಡ್ದು ಕೊಲೆ ಮಾಡಿದೆ ಅಂತ ಹೇಳಿದ್ಯಲ್ಲ. ನಾನು ಪ್ರಾಣ ರಕ್ಷಣೆಗೆ ಅವನಿಗೆ ಹೊಡೆದೆ ನಿಜ. ಅವನು ಕೆಳಗೆ ಬಿದ್ದ. ಅವನು ಸತ್ತು ಹೋದ್ನೇನೋ ಅಂದ್ಕೊಂಡು ನಾನಲ್ಲಿಂದ ಬಂದೆ. 1 ಗಂಟೆ ನಂತರ ಅಲ್ಲೊಂದು ವಿಚಿತ್ರ ನಡೆಯಿತು. ನಾನು ಅಲ್ಲಿಂದ ತಲೆ ತಪ್ಪಿಸ್ಕೋಬೇಕು ಅಂದ್ಕೊಂಡಿರುವಾಗ ನನಗೊಂದು ಫೋನ್ ಬಂತು. ಹಲೋ, ಒಂದು ಕೊಲೆ ಮಾಡಿ ನೀನು ಮೋಸಗಳನ್ನೆಲ್ಲ ಮುಚ್ಚಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಕಣ, ಸರಿಯಾಗಿ ಪಾಠ ಕಲಿಸ್ತೀನಿ ನಾನು. ನನ್ನೇ ಕೊಲೆ ಮಾಡಬೇಕು ಅಂತ ನೀನು ಅನ್ಕೊಂಡ್ಮೇಲೆ ನೀನು ಸುಮ್ಮನೆ ಬಿಡಲ್ಲ. ಏನು ಮಾಡಬೇಕು ನಾನು ಆಗಲೇ ಮಾಡಿದ್ದೀನಿ. ಇನ್ನು ಮುಂದೆ ನಿನ್ನ ಜೈಲಗತಿ ನೋಡ್ತಾ ಇರೋ. ಅವನು ನಾನು ಹೊಡೆದಿದ್ದರಿಂದ ಸತ್ತಿಲ್ಲ. ಆದ್ರೆ ಅದೇ ಜಾಗದಲ್ಲಿ ರಾಘವ್ ಕೊಲೆ ಆಗಿದ್ದು ನಿಜ ತಾನೆ? ಆನಂತರ ಬೇರೆ ಯಾರೋ ಹೋಗಿ ಅವನ್ನ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ಬೇರೆ ಯಾರು ಹೋಗೋದಿಕ್ಕೆ ಹೇಗ್ ಸಾಧ್ಯ? ಭರತ್ ನಿನ್ಗಿಂತ ಮೊದಲೇ ಬಂದು ಹೋಗಿದ್ದ, ಆಮೇಲೆ ನೀನೇ ಹೋಗಿದ್ದೆ. ಇಲ್ಲ, ರಾಘವ್ ನಿನಗೆ ಫೋನ್ ಮಾಡಿ ಬೆದರಿಕೆ ಆಗ್ತಿತ್ತ ಅಂತ ನೀನೇ ವಾಪಸ್ ಹೋಗಿ ಕೊಲೆ ಯಾಕೆ ಮಾಡಿರ್ಬಾರ್ದು? ಇಲ್ಲ, ನನಗೆ ಅಷ್ಟರಲ್ಲೇ ಭಯ ಶುರುವಾಗಿತ್ತು. ಅವನು ಹೇಗೋ ಬದುಕಿದ್ನೆಲ್ಲ ಅಷ್ಟೇ ಸಾಕು ಅಂದ್ಕೊಂಡು ತಾರಾ ಕೈಲಿ ಸೈನ್ ಮಾಡ್ಕೊಂಡ್ರೆ ಅವನು ಏನ್ ಮಾಡ್ಕೋತಾನೆ ಅಂತ ಕಿಡ್ನಾಪ್ ಪ್ಲಾನ್ ಮಾಡಿದೆ ಅಷ್ಟೇ. ಏನಷ್ಟೇ? ನೀನ್ ಮಾಡಿರೋ ಕೆಲಸಗಳು ಕಡಿಮೆ ಅಂದ್ರೆ 7 ವರ್ಷ ಜೈಲಲ್ಲಿರೋದಕ್ಕೆ ಸಾಕು. ನಿನಗಂತೂ ಶಿಕ್ಷೆ ತಪ್ಪಿದ್ದಲ್ಲ. ಆದ್ರೆ ಮೊದಲು ರಾಘವ್ನ ಕೊಲೆ ಮಾಡಿದ್ದು ಯಾರು ಅಂತ ಮತ್ತೆ ಬಂದ್ರೆ? ಹೌದು, ನಾವು ಮತ್ತೆ ಬರೋ ತಪ್ಪು ಮಾಡಬಾರ್ದಾಗಿತ್ತು. ನಿನ್ನನ್ನು ಅವತ್ತೇ ಅರೆಸ್ಟ್ ಮಾಡಬೇಕಾಗಿತ್ತು. ಯಾಕೆ? ನಾನೇನು ಮಾಡಿದೆ? ಅವತ್ತೆಲ್ಲ ಹೇಳಿದ್ನಲ್ಲ. ನೀನು ಹೇಳಿದ್ದೆಲ್ಲ ನಾವು ನಂಬ್ತೀವಿ ಅನ್ಕೊಳ್ಬೇಕಾಗಿಲ್ಲ. ನಾವು ಸಾಕ್ಷಿಗಳನ್ನ ಹುಡುಕ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ರಾಘವ್ಗೆ ನೀನು ಬೇರೆ ಬೇರೆ ಕಾಯಿನ್ ಬೂತ್ಗಳಿಂದ ಫೋನ್ ಮಾಡ್ತಿದ್ಯಾ ಅಂತ ನಮಗೆ ಗೊತ್ತಾಗಿತ್ತು. ಮೊಬೈಲಿಂದ ಫೋನ್ ಮಾಡಿದ್ರೆ ಎಲ್ಲಿ ಸಿಕ್ಕಾಕೋತೀನೋ ಅಂತ ಬೇರೆ ಬೇರೆ ಏರಿಯಾಗೆ ಹೋಗಿ ಕಾಯಿನ್ ಬೂತ್ಗಳಿಂದ ಫೋನ್ ಮಾಡ್ತಿದ್ದೆ. ಟೂ ಸ್ಮಾರ್ಟ್, ಬಟ್ ಯು ಆರ್ ಅ ಫುಲ್. ಆದರೆ ನಿನ್ನ ಮೊಬೈಲ್ ನೆಟ್ವರ್ಕ್ ಅದೇ ಕಾಯಿನ್ ಬೂತ್ ಏರಿಯಾದಲ್ಲಿರೋದು ನಮಗೆ ಗೊತ್ತಾಯ್ತು. ಕೊಲೆ ಬೆದರಿಕೆ ಹಾಕಿರೋ ನೀನೇ ರಾಘವ್ನ ಕೊಲೆ ಮಾಡಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಈಗ ನಿನ್ನ ಬಾಯಿಂದ ಕೇಳೋದು ಮಾತ್ರ ಬಾಕಿ. ಹೇಳು, ಏನು ಮಾಡೋದು? ಹೇಳ್ತೀನಿ. ಒಳ್ಳೆದಾಯ್ತು. ನಾನು ನಿಮ್ ಜೊತೆ ಇದ್ದೀನಿ. ಆ ಜೈನಾಮಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ.
ಏನ್ ಮಾಡ್ತಿದ್ದೀರಾ ನೀವು? ಏನಾಗಿದೆ ನಿಮ್ಗೆ? ನಾನು ನಿಮಗೆ ಮೋಸ ಮಾಡಿಲ್ಲ ಭರತ್, ನಾನು ನಿಮಗೆ ಮೋಸ ಮಾಡಿಲ್ಲ. ನಾನೇ ಹೋಗಿ ಕೊಲೆ ಮಾಡಿದೆ. ರಾಘವ್ ಜೊತೆ ಜಗಳ ಮಾಡ್ಕೊಂಡು ಬಂದವನು ಯಾವುದೋ ಒಂದು ಫೋನ್ ಕಾಲ್ ಬಂತು ಅಂತ ತಕ್ಷಣ ವಾಪಸ್ ಹೋದೆ. ಹೌದು. ಯಾರ್ದ ಫೋನ್ ಕಾಲ್? ಅದನ್ನೆಲ್ಲ ನೀನ್ ನಮ್ಗೆ ಹೇಳ್ಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತು. ನೈನಾ, ಆ ಹೊತ್ತಲ್ಲಿ ನೀವು ಭರತ್ಗೆ ಫೋನ್ ಮಾಡಿದ್ದೀರಾ ಅಂತ ನಮಗ್ ಗೊತ್ತು. ಹೇಳಿ, ಯಾಕೆ ಫೋನ್ ಮಾಡಿದ್ರಿ? ಅವತ್ತು ಸೈಟಿಂದ ರಾಘವ್ ನಾನು ಅಪಾಯದಲ್ಲಿದ್ದೀನಿ ಬೇಗ ಬಾ ಅಂತ ಫೋನ್ ಮಾಡಿದ್ರು. ಹಲೋ ಭಾರ್ಗವಿ, ನಾನು ಕಣೆ. ನಾನು ಸೈಟ್ ಹತ್ರ ಇದ್ದೀನಿ. ಏನಾಯ್ತ್ರಿ ನಿಮ್ಗೆ? ತುಂಬಾ ಅಪಾಯದಲ್ಲಿದ್ದೀನಿ. ಬೇಗ ಹೊರಟ್ಬಾ. ಏನ್ರಿ ಏನಾಯ್ತು ನಿಮ್ಗೆ? ಬರತ್ತಿಲ್ವಾ ಇಲ್ಲಿ? ಅವನು ಹೊರಟು ತುಂಬಾ ಹೊತ್ತಾಯ್ತು. ಬೇಗ ಹೊರಟ್ಬಾ. ಹಲೋ ಭರತ್, ನಾನು ಭಾರ್ಗವಿ. ನೀನಾ? ಹೌದು ನಾನೇ. ಭರತ್, ಎಲ್ಲಿದೆಯಾ ನೀನು? ರಾಘವ್ಗೇನೋ ತೊಂದರೆ ಆಗಿದೆಯಂತೆ. ಅವ್ರು ಇವಾಗ ತಾನೇ ನನಗೆ ಕಾಲ್ ಮಾಡಿದ್ರು. ನಾನು ಹೋಗೋದು ಲೇಟ್ ಆಗುತ್ತೆ, ಅವ್ರು ಯಾರೋ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹೌದಾ? ಬೇಗ ಹೋಗಿ ನೋಡ್ತೀಯಾ ಪ್ಲೀಸ್, ನನಗೋಸ್ಕರ. ಬಟ್ ಭಾರ್ಗವಿ ಫೋನ್ ಮಾಡಿದ್ದು ರಾಘವ್ನನ್ನ ಕಾಪಾಡಿ ಅಂತ. ಆದ್ರೆ ನೀನ್ ಹೋಗಿ ಕೊಲೆ ಮಾಡ್ದೆ. ಯಾಕೆ? ಯಾಕೆಂದ್ರೆ ನಾನು ಭಾರ್ಗವಿ ಮದುವೆಗಿಂತ ಮುಂಚೆ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ವಿ. ಆದರೆ ಕಾರಣಾಂತರಗಳಿಂದ ಇಬ್ಬರು ಬೇರೆ ಬೇರೆ ಆದ್ವಿ. ಆಮೇಲೆ ನಾನು ಭಾರ್ಗವಿನ ನೋಡಿದ್ದು ತಾರಾಗೆ ಸೈಟ್ ಕೊಡಿಸ್ಬೇಕು ಅಂತ ರಾಘವ್ ಮನೆಗೆ ಹೋದಾಗ. ಕಾಫಿ. ಹಾ, ಕೊಡು. ಇವರು ನನ್ನ ವೈಫ್. ನನಗೆ ಭಾರ್ಗವಿ ಮತ್ತೆ ಸಿಕ್ಕಿದ್ಲು. ಆದರೆ ನಮ್ಮಿಬ್ಬರು ಮಧ್ಯ ರಾಘವ್ ಅಡ್ಡ ಇದ್ದ. ಅದಕ್ಕೆ ರಾಘವನ್ನ ಕೊಲೆ ಮಾಡೋ ಪ್ಲಾನ್ ಮಾಡಿದೆ ಅಲ್ವಾ? ಪ್ಲ್ಯಾನ್ ಮಾಡಲಿಲ್ಲ, ಆದರೆ ಸಿಕ್ಕಿರೋ ಅವಕಾಶನ ಬಿಡೋದಕ್ಕೆ ಮನಸ್ಸಾಗಲಿಲ್ಲ. ಹೇಗಿದ್ದರೂ ರಾಘವ್ ಮೇಲೆ ಜಯರಾಮ ಕೊಲೆ ಪ್ರಯತ್ನ ಮಾಡಿದ್ದ. ಕೇಸು ಅವನ ಮೇಲೆ ಬರುತ್ತೆ ಅಂತ ನಾನೇ ಕೊಲೆ ಮಾಡಿದೆ. ಅಲ್ಲಿಂದ ಕಾರಣ ನಾನೇ ತೊಗೊಂಡೋದೆ. ಆಮೇಲೆ ಭಾರ್ಗವಿ ಮನಸ್ಸನ್ನ ಬದಲಾಯಿಸಿ ನನ್ನ ಕಡೆ ಹೊಲಿಸ್ಕೋಬೋದು ಅಂತ ಅಂದ್ಕೊಂಡೆ. ಆದ್ರೆ ನೀನ್ ಅನ್ಕೊಂಡಾಗೆ ಆಗಿಲ್ಲ. ನಿನ್ ಹಣೆಯಲ್ಲಿ ಜೈಲಿನ ಊಟ ತಿನ್ಬೇಕಂತಿದ್ರೆ ಯಾರು ತಾನೇ ತಪ್ಸಕ್ಕಾಗುತ್ತೆ? ಅದ್ ಸರಿ ಭಾರ್ಗವಿ, ಅವತ್ತು ರಾಘವ್ ಅಪಾಯದಲ್ಲಿದ್ದಾನೆ ಅಂತ ಫೋನ್ ಮಾಡಿದ ವಿಷಯ ನಮ್ಗೆ ಯಾಕೆ ತಿಳಿಸಿಲ್ಲ? ರಾಘವ್ ಮೀಟ್ ಮಾಡಕ್ ಹೋಗಿದ್ದು ಭರತ್ ನನ್ನ ಜೊತೆಗೆ. ನಾನೇ ಭರತ್ಗೆ ಕಾಲ್ ಮಾಡಿ ಸಹಾಯ ಮಾಡು ಅಂತ ಕೇಳಿದ್ದೆ. ಆಗ ರಾಘವ್ ಸಾಯ್ಬೋದು ಅನ್ನೋ ಕಲ್ಪನೆನೂ ನನಗಿರ್ಲಿಲ್ಲ. ಆಮೇಲೆ ನೀವು ವಿಚಾರಣೆ ಮಾಡಬೇಕಾದ್ರೆ ಈ ವಿಷಯನ ಮುಚ್ಚಿಟ್ಟೆ. ಈ ಸಂದರ್ಭದಲ್ಲಿ ಅನಗತ್ಯವಾಗಿ ನಮ್ಮಿಬ್ಬರ ಹಳೆ ಸಂಬಂಧ ಗೊತ್ತಾಗುತ್ತಲ್ಲ ಅಂತ. ಆದರೆ ನಾನು ಈಗಲೂ ಪ್ರೀತಿಸ್ತಾ ಇರೋದು ರಾಘವ್ನೇ. ಇವನು ಇಂಥ ಕೊಲೆಗಡ್ಗ ಅಂತ ನನಗೆ ಗೊತ್ತಿರಲಿಲ್ಲ. ದುರಾಸೆ. ಮನೇಲಿ ಒಬ್ಳೆ ಹೆಂಡತಿ ತಾರಾಗೆ ಸೈಟ್ ಕೊಡಿಸ್ತೀನಿ ಅಂತ ಮೋಸ ಮಾಡಿದೆ. ಸಾಲ್ದು ಅಂತ ಹಳೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು ಅಂತ ಅವಳು ಪಡ್ಕೊಳಕ್ಕಾಗಿ ಅವ್ರ ಗಂಡನ ಕೊಲೆ ಮಾಡಿದೆ. ನಿನಗೆ ನೇಣು ಕೂಡ ಕಡಿಮೆನೆ. ನಡಿ, ನಿನ್ಗೋಸ್ಕರ ಜೈಲಿನ ಕೊನೆ ಕಾಯ್ತಾ ಇದೆ.